ಆಲ್ರೆಡಿ ಜಗಜಾಹೀರಾತಾಗಿದೆ. ಈಗ ಭೂಮಾಫಿಯಾಗಳೇನು ಇವತ್ತು ಸರ್ಕಾರ ಅಲ್ಲಿ ಒಂದು ರೀತಿ ಬಂದು ನಿಲ್ಸಿದ್ರೆ ಅವ್ರಿಗೆ ಜಾಗ ಇರಲ್ಲ. ಅದೇ ಸರ್ಕಾರ ಇಲ್ಲಾಂದ್ರೆ ಭೂಮಾಫಿಯಾ ಅವರು 1000 ಎಕರೆ ಲೇಔಟ್ ಮಾಡ್ಬೋದು. ಆ ಲೇಔಟ್ ಮಾಡೋದ್ರಿಂದ ಯಾರು ಉದ್ಧಾರ ಆಗ್ತಾರೆ? ಭೂಮಾಫಿಯಾಗಳು ಉದ್ಧಾರ ಆಗ್ತಾರೆ. ಹಾಗಾಗಿ ಆ ಭೂಮಾಫಿಯಾಗಳ ಸುತ್ತದಿಂದ ಇವತ್ತು ಅವ್ರನ್ನ ನಾವು ಮುಂದೆ ಬಿಟ್ಟು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್. ಯಾರಿರ್ಬಹುದು ಸರ್ ಇವತ್ತು ಜಗಜಾಹೀರಾತಾಗಿದೆ. ಶಿಲ್ಗಾಡ್ ರಾಜೀವ್ ಗೌಡ್ರು ಏನು ಲಕ್ಷ ಲಕ್ಷ ಹಣ ಕೊಡ್ತಾ ಇರೋದು, ಮತ್ತೆ ಅದರಿಂದ ಕೆಲವು ರಿಯಲ್ ಎಸ್ಟೇಟ್ ಹಣ ಕೊಡ್ತಾ ಇರೋದು. ಇವತ್ತೇನಂದ್ರೆ ಇವತ್ತು ರಾಜೀವ್ ಗೌಡ್ರು ಮುಂದೆ MLA ಆಗ್ಬೇಕು ಅಂತೇಳಿ ಅವರು ಒಂದು ಸಹಾಯ ಮಾಡ್ತಾ ಇದಾರೆ. ಬಿಜೆಪಿ ರಾಮಚಂದ್ರ ಗೌಡ್ರು ನಾನು MLA ಆಗ್ಬೇಕಂತ ಅವರು ರೀತಿ ಸಹಾಯ ಮಾಡ್ತಾ ಇದಾರೆ. ಅದೇ ರೀತಿ ಇವತ್ತೇನು ಮಾನವ ಹಕ್ಕುಗಳ ಸಂಸ್ಥಾಪಕ ಬೈರೇಗೌಡಣ್ಣವರು ನಾನು MLA ಆಗ್ತೀನಿ, ನಾನು ಸಹಾಯ ಮಾಡಿ ಅಂತೇಳಿ ಅವರು ಒಂದ್ ರೀತಿ ಸಹಾಯ ಮಾಡ್ತಾರೆ. ಎಲ್ಲಾ ಸಲ ಸಂಪನ್ಮೂಲಗಳು ಅವ್ರಿಗೆ ಲಭ್ಯ ಆಗ್ತಾ ಇದೆ. ಅಂದ್ರೆ ಇದ್ರ ಹುನ್ನರ ಏನು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಸರ್. ಸರ್, ಶಿಡ್ಲಘಟ್ಟದಲ್ಲಿ ಏನು ಪೌರಾಯುಕ್ತ ಮೇಲೆ ಬಂದಂತ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ರಾಜೀವ್ ಗೌಡ್ರನ್ನ ಏನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲವರ ಷಡ್ಯಂತ್ರ ಇತ್ತು. ಅವರ ವಿರುದ್ಧವಾಗಿ ಅವ್ರೇನಾದ್ರೂ ಈ ರೀತಿಯ ಒಂದು ಷಡ್ಯಂತ್ರಗಳ ಮುಖಾಂತರ ಸಂಘಟನೆಗಳು ಬಳಸ್ಕೊಂತಿದಾರ? ಇಲ್ಲ, ರಾಜಕೀಯ ವಿಚಾರದಲ್ಲಿ ನಾವು ಮಾತಾಡೋದಿಲ್ಲ ಸರ್. ನಾವ್ ಯಾವತ್ತೂ ಕೂಡ ರಾಜಕೀಯದಿಂದ ದೂರ ಇರ್ತೀವಿ. ಈ ಒಂದು ವಿಚಾರದಲ್ಲಿ ರಾಜೀವ್ ಗೌಡ್ರು ಏನು ಅವ್ರಿಗೆ ಬಹಿರಂಗವಾಗಿ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಜಗಜಾಹೀರಾತಾಗಿದೆ. ಶಿಡ್ಲಘಟ್ಟ ತಾಲೂಕಲ್ಲಿ ಯಾವ್ದೋ ಒಂದು ಮಗುನ್ ಕೇಳಿದ್ರು ಕೂಡ ರಾಜೀವ್ ಗೌಡ್ರು 5 ಲಕ್ಷ ಕೊಟ್ಟರು ಅಂತಕ್ಕಂಥ 5 ಲಕ್ಷ ಕೊಟ್ಟರು 2 ಲಕ್ಷ ಕೊಟ್ಟರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಾವು ರಾಜಕೀಯವಾಗಿ ಮಾತಾಡೋದಿಲ್ಲ ಸರ್. ಒಟ್ಟಾರೆ ಸರ್ಕಾರಕ್ಕೆ ನಿಮ್ಮ ಪ್ರತಿಭಟನೆ ಬಿಸಿ ಇನ್ನೂ ಎಷ್ಟು ದಿನಗಳವರೆಗೆ ತಟ್ಟಬೇಕು ಸರ್? ಇವತ್ತು ನೋಡಿ ಸರ್, ಇವತ್ತು ಮಧ್ಯಾಹ್ನ ಬಿಸಿಲು, ರಾತ್ರಿ ಸೊಳಗಳ ಕಾಟ. ಇವತ್ತು ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳು ಬೆಳಗ್ಗೆ ಬರ್ತಾರೆ, ರಾತ್ರಿ ಹೋಗಿ ತಣ್ಣಗೆ AC ರೂಮಲ್ಲಿ ಮಲ್ಕೊಂತಾರೆ. ಆದ್ರೆ ಇವತ್ತು ನಾವು ಬಿಸಿಲಲ್ಲಿ ಇದ್ದೀವಿ, ರಾತ್ರಿ ಸೊಳಗಳು ಕಚ್ಕೊಳ್ತಾ ಇದೀವಿ. ಆದ್ರೆ ನಮ್ ಶಾಪ ಅವ್ರು ತಟ್ಟುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಡೈಲಿ ಬೆಳಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಅಟ್ಲೀಸ್ಟ್ ಅವರಾದ್ರೂ ಬಂದು ಸೌಜನ್ಯಕ್ಕಾದ್ರೂ ನಿಮ್ಮ ಸಮಸ್ಯೆ ಏನು ಅಂತೇಳಿ ಆಲಿಸ್ಬೇಕಾಗಿತ್ತು. ಇವತ್ತು ನಮ್ಮ ರೈತ ಮಹಿಳೆಯರು, ಇವತ್ತು ನಮ್ಮ ಪುರುಷರು ರೈತರು ಇವತ್ತು ಮನೆಯಲ್ಲಿ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಇದೀವಿ ಅಂದ್ರೆ ಅವರ ನೋವು, ಅವರ ಶಾಪ ತಟ್ಟುತ್ತೆ ಸರ್. ದಟ್ಟವಾಗಿ ಹೋಗ್ತಾ ಇದೆ. ಏನೇನು ಈಗ ರಾಜೀವ್ ಗೌಡ್ರಕ್ಕೂ ಭಕ್ತರಳ್ಳಿ ಬೈರೇಗೌಡ್ರಕ್ಕೂ ಎತ್ತ ಸಂಬಂಧ? ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಇಡೀ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳ ವಿಚಾರದ ಬಗ್ಗೆ ರಾಜ್ಯಾದ್ಯಂತನೂ ಕೂಡ, ಅದರಲ್ಲೂ ವಿಶೇಷವಾಗಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಗಟ್ಟಿ ಧ್ವನಿಯಾಗಿ ಯಾರಾದ್ರೂ ಹೇಳ್ತಾವ್ರಂದ್ರೆ ತಾವು ಕೂಡ ಗೊತ್ತದೆ ಕರ್ನಾಟಕ ರಾಜ್ಯ ರೈತ ಸಂಘ. ರಾಜೀವ್ ಗೌಡ್ರಕ್ಕೂ ಭಕ್ತರಳ್ಳಿ ಬೈರೇಗೌಡಕ್ಕೂ ಎತ್ತ ಸಂಬಂಧ? ಅಂದ್ರೆ ಉಸ್ತುವಾರಿ ಸಚಿವರ ಇದರ ನೇರ ಪಾಲು ಶಾಸಕರು ಮತ್ತು ಮಂತ್ರಿಗಳೇ ವಿನಃ ನಮ್ಮದಲ್ಲ. ಇವತ್ತು 16 ದಿನದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಎಷ್ಟು ಜನಸಂಖ್ಯೆ ಹೋರಾಟ ಆಗ್ತದೆ. ಆಮೇಲೆ ರಾತ್ರಿ ಮಕ್ಕಳು ಇಲ್ಲಿ ಮಲಗ್ತಾವ್ರಲ್ಲ, ರಾಜೀವ್ ಗೌಡ್ರ ಪೋಷಕ ನಾಟಕ ಮಂಡಳಿನ ಅಥವಾ ಭಕ್ತರಳ್ಳಿ ಬೈರೇಗೌಡರ ಪೋಷಕ ನಾಟಕ ಮಂಡಳಿಲ್ಲ ಅಥವಾ ರೈತ ಸಂಘದ ಪೋಷಕ ನಾಟಕ? ಮೂಲತವಾದಂತ ರೈತರು ಭೂಮಿ ಬಿಡಿ ಅಂತೇಳಿ ಕೂತಿರೋದೇ ವಿನ ಇಲ್ಲಿ ಯಾರನ್ನು ಕೂಡ 10 ರೂಪಾಯಿ ದುಡ್ಡು ಕೊಟ್ಟು ಕರ್ಕೊಂಬರೋರಿಲ್ಲ, ಯಾರು ಕೊಡೋರು ಇಲ್ಲ. ಇದು ಬರೀ ಒಂದು ರೀತಿಯಲ್ಲಿ ಅವರ ಹೇಳಿಕೆಗಳ ಮಾತು. ಇವತ್ತು ಅವರು ಹೋರಾಟವನ್ನು ಮುಂದೆ ಮಾಡ್ತಾವ್ರಲ್ಲ, ಎಷ್ಟು ಜನಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತಾವ್ರೆ. ರೈತರಲ್ಲಿ ಒಂದು ರೀತಿ ಕಳವಳ ಸೃಷ್ಟಿಯಾಗೋದಕ್ಕೆ 2 ಗುಂಪುಗಳು ಜಿಲ್ಲಾಡಳಿತ ಮುಂದೆ ಆಹಾರತಿ ಧರಣಿಯನ್ನ ಮಾಡ್ತಾ ಇದೆ. ಇದು ರೈತರಿಗೆ ಯಾವ ರೀತಿ ಸಂದೇಶ ಹೋಗ್ತಿದೆ? ಈಗ ರೈತರಿಗ ಯಾವ ರೀತಿ ಸಂದೇಶಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ತಾವು ಕೂಡ ಅವ್ರನ್ನ ಸಂಬಂಧಪಟ್ಟವ್ರನ್ನ ವಿಚಾರ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಉದಯ ಆಗಿದ್ದು 1980ರ ದಶಕದಲ್ಲಿ. ಅಂದೇ ಕರ್ನಾಟಕ ದಲಿತ ಸಂಘಟನೆನೂ ಕೂಡ ಉದಯ ಆಯಿತು. ಅದೇ ರೀತಿ ಕನ್ನಡ ಸಂಘಟನೆಗಳು ಕೂಡ ಉದಯ ಆದವು. ಏನು ಸಿದ್ಧಾಂತ? ಒಂದು ಕಡೆ ಭೂಮಿ ಬೇಕು, ಒಂದು ಕಡೆ ನೀರು ಬೇಕು, ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳು ಬೇಕು, ಭಾಷೆ ಬೇಕು ಅಂತೇಳಿ ಮೂಲ ಸಂಘಟನೆಯ ಉದ್ದೇಶ. ರೈತ ಸಂಘದ ಸ್ನೇಹಿತರು ಹೋರಾಟ ಮಾಡ್ತಾವ್ರಿ. ಯಾವ ಉದ್ದೇಶದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ರಿ? ಇದು ಅಲ್ವೇ ಮೂಲ ಉದ್ದೇಶ? ಯಾವುದು? ರೈತನ ಮೂಲ ಉದ್ದೇಶ ಏನು? ಭೂಮಿ ಬೇಕಲ್ವೇ? ನೀರು ಬೇಕಲ್ವೇ? ಬಿತ್ತನೆ ಬೀಜ ಬೇಕಲ್ವೇ? ಸರಿಯಾದಂತ ಬೆಲೆ ಬೇಕಲ್ವೇ? ರೈತ ಕೈಗ ಇಲ್ಲದ ಮೇಲೆ ನೀನ್ ಯಾಕೆ ಹೋರಾಟ ಮಾಡ್ತಾ ಇದೀಯಾ? ರೈತ ಸಂಘಟನೆ ಹೆಸರು ಹೇಳ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ದಪ್ಪ? ನೀ ಕೈಗಾರಿಕೆ ಕೈಗಾರಿಕೆ ಹೆಸರು ಇಟ್ಕೊಂಡು ಕಾರ್ಮಿಕ ಇಲಾಖೆ ಐತೆ, ಕಾರ್ಮಿಕ ಮುಖಂಡರಿದ್ದಾರೆ, ಅವ್ರ ಹೆಸರಲ್ಲಿ ನೀನು ಮಾಡು, ಅದು ಬಹಳ ಖುಷಿ ಬೀಳ್ತೀವಿ. ರೈತರ ಹೆಸರು ಹೇಳ್ಕೊಂಡು ನೀನ್ ಯಾಕೆ ಹೋರಾಟ ಮಾಡ್ತಾ ಇದ್ರಿ? ನಾವು ಹೋರಾಟವನ್ನು ಮಾಡ್ತಾ ಇದ್ವಿ, ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ. ಇದರ ಮುನ್ನೆಲೆ ಅಲ್ಲ, ಮೂಲತವಾದ ರೈತರು. ನಾವೆಲ್ಲ ಕೂಡ ರೈತರು. ಇವತ್ತು ರಾತ್ರಿ ಹೊತ್ತು ನಿಂತ್ಕೊಂಡು ತಾವು ನೋಡ್ತಾ ಇರ್ತೀರಿ ವಿಡಿಯೋಗಳೆಲ್ಲ. ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಕೂತ್ಕೊಂಡು ಹೋರಾಟ ಮಾಡ್ತಾರೆ. ಅವ್ರ್ಯಾರು? ರೈತರಲ್ವೇ? ನಮ್ಮ ಭೂಮಿ ಬಿಡಿರಿ ಸಿದ್ದರಾಮಣ್ಣವ್ರೆ. ನೀವು ಮೊದಲು ನಮ್ ಭೂಮಿ ಕೊಡಿ.
ಇವತ್ತು ಚನ್ನರಾಯಪಟ್ಟಣದಲ್ಲಿ ನಿಮ್ಮ ಅತ್ತೆ ಮಕ್ಕಳ ಅವ್ರಿಗೆ ಬಿಡಾಕ, ಇಲ್ಲೇ ನಾವು ಸೌತಿ ಮಕ್ಕಳ, ಒಂದು ಕಣ್ಣು ಬೆನ್ನೆನ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 10,500 ಎಕರೆ ಮಾಡಿದ್ರಿ ನೀವು. 10,500 ಎಕರೆನ ಏನು ಕೈಗಾರಿಕಾ ಉದ್ದೇಶಕ್ಕಾಗಿ ಡಿನೋಟಿಫಿಕೇಶನ್ ಪ್ರಯತ್ನದಲ್ಲಿದ್ದೀರಿ ತಾವು. ಎಷ್ಟು ಕಾರ್ಖಾನೆ ಆಗಿದ್ದೇವೆ. ಇವತ್ತು ಬೆಂಗಳೂರಿನ ಗ್ರಾಮಾಂತರದಲ್ಲಿ 26,500 ಎಕರೆ ಮಾಡಿದ್ರಿ. ಇಡೀ ಜಿಲ್ಲೆನ ಸಂಪೂರ್ಣವಾಗಿ ಕಳೆದೋಗೋ ಮಟ್ಟಕ್ಕೆ ಬಂದಿದ್ರಿ. ಅಂದ್ರೆ ನೀವು ಕಾರ್ಖಾನೆ ಮಾಡಿದ್ರಲ್ಲ, ಮಾಡ್ಬೇಕು ಅಂತ ಹೊಟ್ಟಿದ್ರಲ್ಲ. ಇವತ್ತು ಮೊನ್ನೆ ಬಾಗಲೂರಲ್ಲಿ 16 ಲಕ್ಷಕ್ಕೆ ನಮ್ಮ ರೈತರ ಹತ್ರ ನೇರವಾಗಿ ನೀವು ತಗೊಂಡ್ರಿ 1 ಎಕರೆಗ. ಇವತ್ತು 5 ಕೋಟಿ ಹಂಗೆ ಫಾರ್ವರ್ಡ್ ಕಂಪನಿ ಅಂತೇಳಿ ಒಬ್ಬ ಗುತ್ತಿಗೆದಾರನ್ಕ 50 ಎಕರೆ ಕೊಟ್ರಲ್ಲ. ಯಾಕಪ್ಪ ನೀವು ಕೊಟ್ಟ? ಕೈಗಾರಿಕೆ ಮಾಡ್ಬೇಕಲ್ವೇ? ಮೊನ್ನೆ ಎಂ ಬಿ ಪಾಟೀಲ್ ಅವರೇ, ನೀವು ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಿ, ಕೈಗಾರಿಕೆ ಯಾರು ಮಾಡೋದಿಲ್ಲೋ ಅವ್ರು ನಾನು ವಾಪಸ್ ತಗೊಳ್ತೀನಿ. ಕೊಡ್ರಿ ರೈತರಿಗೆ ವಾಪಸ್. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬಹಳಷ್ಟು ಕೊಟ್ಟಿದ್ರಲ್ಲ, ರೈತರು ಕೊಡಿ. ಒಟ್ಟಾರೆ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ? ಅವರು ನಿಮ್ಮ ಒಂದು ಪ್ರತಿಭಟನೆಗೆ ಮಣಿಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇದೆ? ನಮ್ಮದು ಮನವಿ ಏನು ಇಲ್ಲ. ನಮ್ದು ಒಂದೇ, ನಮ್ಮ ಭೂಮಿನ ಬಿಡಿ. ಯಾರು ರೈತನ ಕೊಡ್ತಾನೋ ಅವನ ತಗೊಳ್ಳಿ, ಯಾರು ಕೊಡಲ್ಲ ಬಿಟ್ಬಿಡಿ. 13ರ ಭೂ ಕಾಯ್ದೆ ಪ್ರಕಾರ ನಮ್ಮನ್ನ ಬಿಟ್ಬಿಡಿ. ಅದೊಂದೇ ನಮ್ದು ಗಟ್ಟಿ ಧ್ವನಿಯಾದಂತ ಧ್ವನಿ. ಅದ್ ಬಿಟ್ರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. 2016 ಮಾರ್ಚ್ 3ನೇ ತಾರೀಕು ಬೆಂಗಳೂರಿಗೆ ನೀರಾವರಿ ವಿಚಾರದಲ್ಲಿ ಟ್ಯಾಕ್ಟರ್ಗಳು ಹೋದ್ವಿ. 7 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಂತೋಯ್ತು. ಕೆಟ್ಟ ಹೆಸರು ಬರೋದು ಯಾರ್ಕ? ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮಗೆ ಕೆಟ್ಟ ಹೆಸರು. ನಿಮಗೆ ಕೆಟ್ಟ ಹೆಸರು ಬರೋದು. ನಾವು ಎಲ್ಲಾ ತ್ಯಾಗಕ್ಕೂ ಸಿದ್ಧ ಇದ್ದೇವೆ. ರೈತನ ಉಳಿವಿಗಾಗಿ ನಾವೆಲ್ಲ ತ್ಯಾಗವನ್ನು ಮಾಡ್ತೇವೆ. ರೈತಪರ ಹೋರಾಟ ಸಮಿತಿಯಿಂದ ಏನಿವತ್ತು ಸರ್ಕಾರ 2,823 ಎಕರೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ಆ ಪ್ರಾಥಮಿಕ ಅಧಿಸೂಚನೆಯಲ್ಲಿ ನಾವು ಎಲ್ಲಾ ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ನೀರಾವರಿ ಪ್ರದೇಶವನ್ನ ಕೈಬಿಡ್ಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕಿದ್ವಿ. ನಮ್ಮ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ 490 ಎಕರೆ ನೀರಾವರಿ ಪ್ರದೇಶವನ್ನ ಕೈಬಿಟ್ಟಿದೆ. ಅದಕ್ಕೆ ಸಂತೋಷ ಮತ್ತು ಸ್ವಾಗತ. ಮತ್ತು ಉಳಿದ 2,332 ಎಕರೆ ಫೈನಲ್ ನೋಟಿಫಿಕೇಶನ್ 25ನೇ ತಾರೀಕು 2ನೇ ತಿಂಗಳು 2026 ರಾಜ್ಯಪಾಲ ಸಭೆಯೊಂದಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಆದ್ರೆ ಅದರಲ್ಲಿ ಈಗ 2,300 ಎಕರೆಯಲ್ಲಿ 730 ಎಕರೆ ಸರ್ಕಾರಿ ಖರಾಬ್ ಇದೆ, 536 ಎಕರೆ ಸರ್ಕಾರಿ ಬಂಜರು ಗುಂಡು ತೋಪು ಇದೆ. ಒಟ್ಟಾರೆ 1,200 ಎಕರೆ ಸರ್ಕಾರಿ ಭೂಮಿ ಇದೆ. ಉಳಿದಂತೆ ಮತ್ತೆ 521 ಎಕರೆ PSL ಕಂಪನಿಯೊಂದಿಗೆ ಇದೆ. ಒಟ್ಟಾರೆ 1,790 ಎಕರೆ ಸರ್ಕಾರದ ಅಧೀನದಲ್ಲಿ ಈಗಾಗಲೇ ಜಮೀನು ಲಭ್ಯ ಇದೆ. ಇನ್ನು ಉಳಿದಂತ 541 ಎಕರೆ ಇವತ್ತು ರೈತರ ಹೆಸರು ಪಾಣಿ ಇದೆ, ರೈತರಿದ್ದಾರೆ. ಅದರಲ್ಲಿ ಇವತ್ತು ಗೊಲ್ಲಹಳ್ಳಿ, ದೇವಗನಹಳ್ಳಿ ಇವತ್ತು 13 ಹಳ್ಳಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥವೆ 350-400 ಎಕರೆ ಇದೆ ಜಮೀನು. ಹಾಗಾಗಿ ಇವತ್ತು ನಾವು ಸರ್ಕಾರದ ಮುಂದೆ ಮನವಿ ಏನಂದ್ರೆ, ಇವತ್ತು ನೀವು ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀರಿ. ಇವತ್ತು ನೋಟಿಫಿಕೇಶನ್ ಮಾಡಿ 1 ವರ್ಷ 2 ವರ್ಷಕ್ಕೆ ದರ ನಿಗದಿ ಮಾಡಿದ್ರೆ ಇವತ್ತಿರುವಂತ ದರ ನಾಳೆ ಇರೋದಿಲ್ಲ. ಹಾಗಾಗಿ ನೀವು ಈ ತತ್ಕ್ಷಣ ರೈತರ ಸಭೆ ಕರೆದು ದರ ನಿಗದಿ ಮಾಡಿ 1 ಎಕರೆಗೆ 3 ಕೋಟಿ ಭೂ ಪರಿಹಾರ ನೀಡಿ, ಭೂಮಿ ಕೊಟ್ಟಂತ ಪ್ರತಿ ರೈತರ ಕುಟುಂಬಕ್ಕೂ ಒಂದು ಉದ್ಯೋಗ ನೀಡಿ. ಒಂದು ವೇಳೆ ಯಾರಾದ್ರೂ ರೈತ ನನಗೆ ಭೂ ಪರಿಹಾರ ಬೇಡ ಅಂದ್ರೆ ಅವನಿಗೆ ಬದಲಿ ಜಮೀನು ಕೊಡಿ ಅಂತ ಹೇಳಿ ಪ್ರಮುಖವನ್ನ ಬೇಡಿಕೆ ಇಟ್ಟು ಇವತ್ತು 9 ದಿವಸಕ್ಕೆ ಕಾಲಿಟ್ಟಿದೆ ಸರ್ ನಮ್ಮ ಹೋರಾಟ. ಓಕೆ ಸರ್, ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘಟನೆಗಳು ಒಂದು ರೀತಿಯ ಸಾರ್ವಜನಿಕ ವಲಯದಲ್ಲಿ ನಗುಪಾಟ್ಲಿಗೆ ಈಡಾಗ್ತಿದ್ಯಾ? ಇದು ಸಾರ್ವಜನಿಕರಿಗೆ ಯೋಚನೆ ಮಾಡ್ಬೇಕು. ಇದು ಸತ್ಯ ಸುಳ್ಳಿನ ಮಧ್ಯದ ಹೋರಾಟ. ಇವತ್ತು ಕೆಲವು ನನ್ನ ಸಹೋದರರು ಸುಳ್ಳನ್ನ ಸತ್ಯ ಎಂದು ಇವತ್ತು ಜಿಲ್ಲೆಗೆ ಸಾರ್ತಾ ಇದ್ದಾರೆ. ಯಾವ ರೀತಿ ಸುಳ್ಳು ಅಂದ್ರೆ, ಇವತ್ತು ಅವ್ರು ಹೇಳ್ತಾ ಇದಾರೆ 2,823 ಎಕರೆ ಇಲ್ಲಿ ಬಿಡಬೇಕು ಅಂತ. ಈಗ 2,823 ಎಕರೆ ಸರ್ಕಾರ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ? 1,790 ಎಕರೆ ಸರ್ಕಾರದಿದೆ, PSL ರೈತರದ್ದು ಕೇವಲ 540 ಎಕರೆ ಮಾತ್ರ ಇರ್ತಕ್ಕಂಥದ್ದು. ಇವ್ರು ಹೇಳೋದೇನು, ಇದು ಬಿಟ್ಟು ಬಿಡ್ರಿ, ತ್ರಿಪುರಲ್ಲಿ 3,000 ಎಕರೆ ತಗೊಳ್ಳಿ ಅಂದ್ರೆ 3,000 ಎಕರೆ ಹೋಗೋದು ಒಳ್ಳೇದ, 540 ಎಕರೆ ಹೋಗೋದು ಒಳ್ಳೇದ? ಜನ ತೀರ್ಮಾನ ಮಾಡ್ಲಿ ಸರ್. ಸರಿ, ಇದರ ನೇರವಾಗಿ ನಿಮ್ಮ ಒಂದು ಸಂಘದ ಹಿಂದೆ ಉಸ್ತುವಾರಿ ಸಚಿವರ ಕೈವಾಡ ಇದೆ ಅನ್ನೋದು ಒಂದು ಸಾರ್ವಜನಿಕರಲ್ಲಿ ಬಿಸಿ ಬಿಸಿ ಚರ್ಚೆ. ಏನ್ ಹೇಳಿ? ಇದು ನಮ್ಮ ಸ್ವಾಭಿಮಾನದ ಹೋರಾಟ. ಇವತ್ತು ಎಲ್ಲಿ ಭೂಮಾಫಿಯಾ ಬಳ್ಳಾಟೆ ಶಾಹಿ ಇರುತ್ತಾರೋ ಅಲ್ಲಿ ಹಣದ ಒಳೆ ಇರ್ತದೆ, ಅಲ್ಲಿ ಎಲ್ಲಾ ಸಂಪನ್ಮೂಲಗಳಿದೆ. ಇವತ್ತು ನೀವು ನಮ್ಮ ವೇದಿಕೆಯಲ್ಲಿ ನೋಡಿ, ಇವತ್ತು ನಮ್ಗೆ ಒಂದು ದಿನ ಊಟ ಕೂಡ ಯಾರು ನಾವು ಕೇಳಲಿಲ್ಲ. ಇವತ್ತು ಎಲ್ಲರೂ ಕೂಡ ರೈತರು ಸ್ವಯಂ ಪ್ರೇರಿತವಾಗಿ ಒಂದಿನ ಅಕ್ಕಿ, ಒಂದಿನ ಬೇಳೆ, ಒಂದಿನ ಬುಜ್ಜಿಸ್ಕೊತಿದ್ದೀವಿ. ನಿನ್ನೆ
ಊಟ ಇಲ್ಲದೆ ಇದಕ್ಕ ಬುರುಗ್ ತಿಂದು ಕಾಲ ಹಾಕಿದ್ದೇವೆ. ಹಾಗಾಗಿ ಅದು ಸತ್ಯಕ್ಕೆ ದೂರವಾದ ಸಂಗತಿ. ನಾವು ಸ್ವಾಭಿಮಾನದ ಹೋರಾಟ. ನಮ್ಮ ಬೇಡಿಕೆ ಇಷ್ಟೇ, ಜಮಖಂಡಿ ಹೋಬಳಿ ಅಭಿವೃದ್ಧಿ ಆಗ್ಬೇಕು. ಸರ್, ಆದ್ರೆ ಇನ್ನೊಂದು ಕಡೆ ಇನ್ನೊಂದು